ನಮಸ್ಕಾರ ವೀಕ್ಷಕರೇ. ಈ ಬದುಕು ಅನ್ನೋದು ಬಹಳ ಆಸಕ್ತಿದಾಯಕವಾದಂತಹ ಒಂದು ವಿಚಾರ. ಯಾಕೆ ಆಸಕ್ತಿದಾಯಕ ಆಗ್ಬಿಡತ್ತೆ ಅಂದ್ರೆ ಕಷ್ಟಗಳೂ ಇದ್ದಾವೆ, ಸುಖಗಳೂ ಇದ್ದಾವೆ ಅಂತಲೇ ಮನುಷ್ಯನಿಗೆ ಬಹಳ ಜಿಜ್ಞಾಸೆ ಉಂಟಾಗತ್ತೆ. ಹಲವು ಸಂಗತಿಗಳಿಗೆ ನಮಗೆ ಉತ್ತರವೇ ಸಿಗೋದಿಲ್ಲ. ಯಾಕೆ ಹೀಗ್ಯಾಕಾಯ್ತು ಅಂತ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇರ್ತವೆ, ಮನಸ್ಸಿನಲ್ಲಿ ಗೊಂದಲಗಳಾಗ್ತಾ ಇರ್ತವೆ, ಕೆಲವೊಮ್ಮೆ ಆಶ್ಚರ್ಯಗಳಾಗ್ತವೆ. ಅರೆ ಹೀಗೂ ಆಗೋಯ್ತಾ? ಹೀಗೆ ನಮ್ಮ ಬದುಕು ಯಾವ ರೀತಿನಲ್ಲಿ ಒಂದು ಮುಗಿಯದ ಕೌತುಕ ಕುತೂಹಲವೋ ಅದೇ ರೀತಿನಲ್ಲಿ ನಮ್ಮ ಶಾಸ್ತ್ರ ಗ್ರಂಥಗಳು ಅವುಗಳು ನಮ್ಮ ಬದುಕಿಗೆ ಉತ್ತರವನ್ನು ಈಗಾಗಲೇ ಕೊಟ್ಟು ಬಿಟ್ಟಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಕೌತುಕಕ್ಕೂ ಉತ್ತರ ಕೊಟ್ಟು ಬಿಟ್ಟಿದ್ದಾವೆ. ಅಂಥ ಅತ್ಯಂತ ಕೌತುಕಮಯವಾದ ಒಂದು ಗ್ರಂಥ ಮಹಾಭಾರತ. ಯಾವತ್ತಿಗೂ ಸಾಕೆನಿಸದ ಕಥಾನಕ ಮಹಾಭಾರತ. ಅಂಥ ಮಹಾಭಾರತವನ್ನ ಇವತ್ತಿಗೆ ಮತ್ತೆ ಮತ್ತೆ ಹೊಸದಾಗಿ ಮರುಸೃಷ್ಟಿಸಿ ಕೊಡುವ ಒಂದು ಕೆಲಸವನ್ನ ಮಾಡ್ತಾ ಇರುವಂತ ಅಮೋಘ ಅದ್ಭುತ ವ್ಯಕ್ತಿತ್ವ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರದ್ದು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಮಹಾಭಾರತ ಅಷ್ಟೇ ಅಲ್ಲ, ಅದಕ್ಕೆ ಉತ್ತರ ಕಂಡುಕೊಳ್ತಾ, ಮಹಾಭಾರತದ ಅನೇಕ ವಿಷಯಗಳಿಗೆ ಉತ್ತರ ಕಂಡುಕೊಳ್ತಾ ಇವತ್ತಿನ ನಮ್ಮ ಬದುಕಿನ ಅನೇಕ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂತ ಕೆಲಸವನ್ನ ಅವರು ಮಹಾಭಾರತದ ಬಗ್ಗೆ ಬರೆದಿರ್ತಕ್ಕಂಥ 8 ಪುಸ್ತಕಗಳಲ್ಲಿಯೂ ಮಾಡ್ತಾ ಇದ್ದಾರೆ ಅಂತ. ಜಗದೀಶ್ ಶರ್ಮಾ ಸಂಪ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮ ಒಂದೊಂದು ಪುಸ್ತಕಗಳಲ್ಲೂ ಬಹಳ ಅರ್ಥಪೂರ್ಣವಾದ ಜಿಜ್ಞಾಸೆ ಇದೆ. ಮತ್ತೆ ಮನುಷ್ಯನ ಆಳದ ಪ್ರಶ್ನೆಗಳಿಗೆ, ಯಾಕೆ ಹೀಗೆ ಅನ್ನುವ ಒಂದು ಜಟಿಲವಾದ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾದ ಉತ್ತರ ಇದೆ. ಯಾಕೆ ಇದು ಹೀಗೆ ಅಂತ. ನಿಮ್ಗೆ ಯಾಕೆ ಮಹಾಭಾರತದ ಮೇಲೇನೆ ಪುಸ್ತಕಗಳನ್ನ ಬರೀಬೇಕು ಅಂತ ಅನಿಸ್ತು ಅಂತ? ಮಹಾಭಾರತ ಅನ್ನೋದು ಈ ದೇಶದ ಬಹಳ ದೊಡ್ಡ ನಿಧಿ. ಅದು ಅಂದ್ರೆ ಒಂದು ಬದುಕಿಗೆ ಬೇಕಾದ ಬುತ್ತಿಯನ್ನ ಬಹಳ ಸುಲಭವಾಗಿ ಸಿಗುವಂತೆ ದೊರಕಿಸಿಕೊಟ್ಟಿರೋದು ಮಹಾಭಾರತ. ನಮ್ಮವರು ಸಾವಿರ ವರ್ಷಗಳಿಂದ ಮಹಾಭಾರತವನ್ನ ಇಲ್ಲಿವರೆಗೆ ತಂದಿರೋದೇ ಅದೇ ಕಾರಣಕ್ಕಾಗಿ. ಈಗ ಸಾಹಿತ್ಯ ಲೋಕ ಅಂತಂದಾಗ ಲಕ್ಷಾಂತರ ಕೃತಿಗಳು ಹುಟ್ಟಿಕೊಂಡು ಹೋಗಿವೆ. ಮಾನವ ಜನಾಂಗದ ಸಾಹಿತ್ಯ ಇತಿಹಾಸ ಅಂತ ಗಮನಿಸಿದ್ರೆ ಅದು ಯಾವ ಭಾಷೆ ಇರಲಿ, ಯಾವ ದೇಶ ಇರಲಿ, ಎಷ್ಟೊಂದು ಪುಸ್ತಕಗಳು ಹುಟ್ಟಿವೆ. ಆದ್ರೆ ಆ ಎಲ್ಲಾ ಪುಸ್ತಕಗಳು ಎಷ್ಟು ಕಾಲ ಬಾಳಿವೆ ಅಂತ ಕೇಳಿದ್ರೆ ಅವು ಮರೆಯಾಗಿ ಬಿಡುತ್ತವೆ. ಉಳಿಸುವ ಕೆಲಸವನ್ನು ಮಾಡ್ತಾ ಹೋಗಬೇಕಾಗತ್ತೆ. ಆದ್ರೆ ಒಂದು ಗ್ರಂಥ 5,000 ವರ್ಷಗಳ ವರೆಗೂ ಬಂದು ತಲುಪಿದೆ ಅಂತ ಅಂದ್ರೆ ಅದರಲ್ಲೊಂದು ಸತ್ವ ಇದೆ ಅಂತ. ಅದನ್ನ ಯಾಕೆ ತಂದ್ರು ಅಂತ. ಮತ್ತೆ ಅದು ಮೂಲತಃ ಇದ್ದಿದ್ದು ಸಂಸ್ಕೃತ ಭಾಷೆಯಲ್ಲಿ. ಆದ್ರೆ ಅದು ಭಾರತದ ಎಲ್ಲ ಭಾಷೆಗಳಿಗೆ ಬಂದಿದೆ, ವಿದೇಶಿ ಭಾಷೆಗಳಿಗೆ ಬಂದಿದೆ. ಇಷ್ಟು ಯಾಕೆ ಬಂತು ಅಂತ ನೋಡಿದಾಗ ಸಿನಿಮಾ ಬಂದಿದೆ, ಧಾರಾವಾಹಿ ಬಂದಿದೆ. ಅದಕ್ಕಿಂತ ಮೊದಲದು ನಾಟಕ, ಹರಿಕತೆ, ಯಕ್ಷಗಾನ, ಯಾವ ಕಲಾಕ್ಷೇತ್ರಗಳಿರ್ಲಿ ಅಲ್ಲೆಲ್ಲ ಕಡೆ ಇದು ಬರ್ತಾನೆ ಹೋಗಿದೆಯಲ್ಲ. ಅಷ್ಟು ಸತ್ವ ಮಹಾಭಾರತದಲ್ಲಿದೆ. ಆದ್ರೆ ಅದನ್ನ ಆಯಾಯ ಕಾಲಕ್ಕೆ ಒಂದು ಸಲ ನಾವು ಮತ್ತೆ ಹೇಳಬೇಕಾಗತ್ತೆ. ಮತ್ತೆ ಹೇಳೋದು ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರು ಚೆನ್ನಾಗೇ ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಆದ್ರೆ ಈ ಕಾಲಕ್ಕೆ ಅದನ್ನ ಒಂದು ಕನೆಕ್ಟ್ ಮಾಡೋದು ಅಂತ ಇದೆಯಲ್ಲ, ಜೋಡಿಸೋದು ಅಂತ ಇದೆಯಲ್ಲ, ಆ ಕೆಲಸ ಮಾಡಬೇಕಾಗತ್ತೆ. ನನಗನ್ನಿಸ್ತು ಮಹಾಭಾರತವನ್ನ ಮತ್ತೊಮ್ಮೆ ಈ ಕಾಲಕ್ಕೆ ಹೇಳಬೇಕಾಗಿದೆ ಅಂತ. ಈ ಕಾಲಕ್ಕೆ ಬೇಕಾಗುವಂತೆ ಅಂದ್ರೆ ಮಹಾಭಾರತವನ್ನ ಬದಲಿಸಿ ಅಲ್ಲ, ಮಹಾಭಾರತ ಈ ಕಾಲಕ್ಕೂ ಕೂಡ ಹೇಗೆ ಬೇಕಾದದ್ದು ಅನ್ನೋದನ್ನ ಹೇಳಿದಾಗ ಮಹಾಭಾರತವನ್ನ ಓದುವ ಆಸಕ್ತಿ ಅವರಿಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಮಹಾಭಾರತದ ಮೇಲೆ ಒಂದಿಷ್ಟು ಕೆಲಸ ಮಾಡಿದೆ. ಹಾಗಾಗಿ ಒಂದಿಷ್ಟು ಪುಸ್ತಕಗಳನ್ನು ಬರೆದೆ. ಮಹಾಭಾರತದ ಪಾತ್ರ ಚಿತ್ರಣ ನೀವು ಕಟ್ಕೊಡುವಂಥದ್ದು ಇದೆಯಲ್ಲ, ಸುಮ್ಮನೆ ಯಾರ್ದೋ ಕಥೆಯಾಗೆ ಅಲ್ಲ, ನಮ್ಮ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗತ್ತೆ ಅಂತ. ಇದು ನಿಮ್ಗೆ ಹೇಗೆ? ನಾನು ಸುಮಾರು ಪಾತ್ರಗಳನ್ನು ನೋಡಿದಾಗ ಅರೆ ಹೌದಾ ಹೀಗಿತ್ತ ಇದು ಅಂತ ಕೊನೆಯಲ್ಲಿ ಗೊತ್ತಾಗುವಂಥದ್ದು. ನಿಮ್ಗೆ ಹೇಗೆ ಅದು ಉತ್ತರ ಸಿಗುತ್ತೆ? ಈ ಕಾರಣಕ್ಕಾಗಿ ಇದು ಹೀಗಾಯ್ತು. ಉದಾಹರಣೆಗೆ ಕರ್ಣನ ಪಾತ್ರ, ಯಾಕೆ ಕರ್ಣ ಹಾಗಾದ ಅನ್ನೋದಕ್ಕೆ ಒಂದು ಆತನ ಒಟ್ಟು ವ್ಯಕ್ತಿತ್ವದ ಒಂದು ಅಂಶನೇ ಹೇಳ್ತೀರಾ. ಯಾಕೆ ಹಂಗಾಯ್ತು, ಕರ್ಣನಿಗೆ ದುರಂತ ಸಾವು ಯಾಕೆ ಆಯ್ತು ಅನ್ನೋದನ್ನ ಹೇಳ್ತೀರಾ. ಅದು ಉತ್ತರ ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಒಂದು, ಮಹಾಭಾರತವನ್ನ ವ್ಯಾಸರು ಕಟ್ಟಿದ ವಿಧಾನ ಆಗಿದೆ. ಸುದೀರ್ಘವಾದ ಗ್ರಂಥ ಅದು ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಒಂದ್ ಕಡೆಗೆ ಅದು ಕಟ್ಟಿ ಮುಗಿಸೋದಿಲ್ಲ. ಅಲ್ಲೆಲ್ಲೋ ಒಂದಿಷ್ಟು ಅಂಶ ಬರುತ್ತೆ, ಇನ್ನೆಲ್ಲೋ ಒಂದ್ ಶಬ್ದ ಇರುತ್ತೆ. ಈಗ ಕರ್ಣನ ಬಗ್ಗೆ ಅಂತ ಅಂದಾಗ ಕರ್ಣ ಬರುವ ಸನ್ನಿವೇಶಗಳು ಎಷ್ಟೆಷ್ಟೋ ದೂರದಲ್ಲಿ ಬರುತ್ತವೆ. ಕರ್ಣನ ಬಗ್ಗೆ ಇನ್ಯಾರೋ ಆಡೋ ಮಾತುಗಳು ಬರುತ್ತೆ, ಕರ್ಣನ ಎದುರಿಗೆ ಆಡೋ ಮಾತುಗಳು ಬರುತ್ತೆ, ಯಾವುದೋ ಒಂದು ಶಬ್ದ. ಅದನ್ನ ನೋಡಿದಾಗ ಅದು ಕರ್ಣನ ವ್ಯಕ್ತಿತ್ವವನ್ನು ಕಟ್ಕೊಡ್ತಾ ಹೋಗುತ್ತೆ. ಒಂದು ಏನು ಅಂತ ಅಂದ್ರೆ ನನ್ನ ಶೈಲಿ ಏನು ಅಂದ್ರೆ ಅನುಕಂಪದಿಂದ ನೋಡುವಂತ ಒಂದು ನನಗಿದೆ, ಸಹಾನುಭೂತಿಯಿಂದ ನೋಡುವಂತ. ಅಂದ್ರೆ ಸಹಾನುಭೂತಿ ಅಂತ ಅಂದ್ರೆ ಅನುಕಂಪ ಅನ್ನೋ ಅರ್ಥದಲ್ಲಿ ಬಳಸ್ತೀವಲ್ಲ, ಕರುಣೆ ಅಂತ, ಆ ಅರ್ಥದಲ್ಲಲ್ಲ. ಅನುಭೂತಿ ಅಂದ್ರೆ ಅನುಭವ, ಸಹಾನುಭೂತಿ ಅಂದ್ರೆ ಅದು ನಮ್ಮ ಅನುಭವ ಆಗಬೇಕು.
ಸಹಾನುಭೂತಿ ಅನ್ನೋ ಶಬ್ದ ಬಳಕೆ ಬಂದಿದ್ದೆ ಹಾಗೆ. ಸಹಾನುಭೂತಿ ತೋರಿಸು ಅಂದ್ರೆ ಅವನಿಗೇನೋ ನೋವಾಗಿದೆ, ಆ ನೋವು ನನಗೇ ಆದಾಗ ನಾನೇನ್ ಮಾಡ್ತಿದ್ನೋ ಅದನ್ ಮಾಡು ಅಂತ. ಹಾಗಾಗಿ ನನಗೆ ಈ ಎಲ್ಲ ಪಾತ್ರಗಳನ್ನ ಸಹಾನುಭೂತಿಯಿಂದ ನೋಡಬೇಕು ಅಂತ ಅನ್ಸೋದು. ಸಹಾನುಭೂತಿಯಿಂದ ನೋಡಬೇಕು ಅಂತ ಅನ್ಸಿದ್ದಕ್ಕೂ ನಾನು ಕಾರಣ ಅಲ್ಲ. ಅಲ್ಲಿ ನೋಡಿದ್ರೆ ವ್ಯಾಸರು ಎಲ್ಲರನ್ನೂ ಸಹಾನುಭೂತಿಯಿಂದ ನೋಡ್ತಾರೆ, ಸ್ವತಃ ವ್ಯಾಸರೇ. ಆ ಸಹಾನುಭೂತಿ ಇಟ್ಟುಕೊಳ್ಳದೆ ಅದನ್ನ ನೋಡಿದ್ರೆ ಋಷಿ ದೃಷ್ಟಿ ಅಂದ್ರೆ ಒಂದು ಸಮದೃಷ್ಟಿ ಅಂತ, ನಾವು ಮೇಲೆ ನಿಂತು ನೋಡೋದು ಅಂತ ಒಂದಿರತ್ತಲ್ಲ ಹಾಗೆ. ಅಂದ್ರೆ ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ, ಮಹಾಭಾರತದಲ್ಲಿ ವ್ಯಾಸರು ಬ್ಲ್ಯಾಕ್ ಅಂಡ್ ವೈಟ್ ಅಂತ ಪಾತ್ರಗಳನ್ನ ಕಟ್ಟೋದಿಲ್ಲ. ಅಂದ್ರೆ ಬ್ಲ್ಯಾಕ್ ಶೇಡು ಅಥವಾ ವೈಟ್ ಶೇಡು ಅನ್ನೋ ತರ ಕಟ್ಟೋದಿಲ್ಲ. ಅಂದ್ರೆ ಒಬ್ಬ ಮಹಾ ಕೆಡುಕ, ಎಲ್ಲ ತಪ್ಪು ಅವನದ್ದು ಅಂತ ಆಗ್ಲಿ, ಒಬ್ಬ ಅದ್ಭುತವಾದ ಅತ್ಯುತ್ತಮವಾದ ಮನುಷ್ಯ, ಅವನಲ್ಲಿ ಯಾವ ಕೆಡುಕು ದೋಷವೂ ಇಲ್ಲ ಅಂತ ಆಗ್ಲಿ ಅವ್ರು ಹೇಳ್ತಾ ಹೋಗೋದಿಲ್ಲ. ಅವರು ದುರ್ಯೋಧನನ ಕುರಿತು ಅವರೊಳ್ಳೆ ಮಾತಾಡ್ತಾರೆ, ಕರ್ಣನ ಕುರಿತಂತೂ ಬೇಕಷ್ಟು ಮಾತಾಡ್ತಾರೆ. ಅದನ್ನ ನೋಡಿದಾಗ ಈ ಪಾತ್ರಗಳನ್ನ ಸಹಾನುಭೂತಿಯಿಂದ ನೋಡಬೇಕು. ಸಹಾನುಭೂತಿಯಿಂದ ನೋಡೋದು ಅಂದ್ರೆ ಏನು ಅಂತ ಕೇಳಿದ್ರೆ, ಯಾಕೆ ಹೀಗೆ ಮಾಡ್ದ ಅಂತ ನೋಡ್ಬೇಕು ಅಂತ. ನಮಗೊಂದು ಅಭ್ಯಾಸ ಏನಂದ್ರೆ, ಒಬ್ಬ ಮನುಷ್ಯ ಒಂದು ಏನೋ ಒಂದು ಮಾಡ್ತಾನೆ, ನಮಗಿಷ್ಟ ಆಗದೆ ಇದ್ದ ಕೂಡಲೇ ನಾವು ಅದನ್ನ ಖಂಡಿಸೋದಕ್ಕೆ ಆರಂಭ ಮಾಡ್ತೀವಿ, ಸರಿ ಇಲ್ಲ ಅಂತ ಹೇಳೋದಕ್ಕೆ ಆರಂಭ ಮಾಡ್ತೀವಿ. ಯೋಚನೆ ಮಾಡಬೇಕಾದದ್ದೇನು ಅಂದ್ರೆ, ಯಾಕೆ ಹೀಗಾಯ್ತು, ಅವನು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೆ, ಈ ವರ್ತನೆಗೆ ಕಾರಣಗಳೇನು ಅಂತ ಹುಡುಕಿದ್ರೆ, ಒಂದು ಚಿಕಿತ್ಸಕ ದೃಷ್ಟಿ ಅಂತ ಹೇಳ್ತೀವಲ್ಲ ಹಾಗೆ ಹುಡುಕಿದಾಗ ಪಾತ್ರಗಳ ತಪ್ಪು ಒಪ್ಪು ಎರಡಕ್ಕೂ ಕಾರಣಗಳು ಸಿಗ್ತಾ ಹೋಗ್ತವೆ. ಅಲ್ಲಿ ಏನೋ ಒಂದು ಕಾರಣ ಇರುತ್ತೆ, ಕೆಲವು ಕಾರಣಗಳು ಅವರದ್ದೇ ಆಗಿರುತ್ತೆ, ಅಂದ್ರೆ ಈ ಜನ್ಮದಲ್ಲೇ ಅವರು ಮಾಡಿದ ಕಾರಣಗಳಾಗಿರುತ್ತೆ, ಕೆಲವು ಕಾರಣಗಳಿಗೆ ಜನ್ಮಾಂತರದ ಕಾರಣಗಳಿರುತ್ತೆ, ಮತ್ತೆ ಅವರೇ ಕಾರಣ ಆಗಿರ್ತಾರೆ. ಯಾವುದೇ ವ್ಯಕ್ತಿಯ ಬದುಕಿನ ಏರಿಳಿತಗಳಷ್ಟಕ್ಕೂ ವ್ಯಕ್ತಿಯೇ ಕಾರಣ ಅನ್ನೋದು ಸನಾತನ ಸಿದ್ಧಾಂತ, ನಾವು ಕರ್ಮ ಸಿದ್ಧಾಂತ ಅಂತ ಕರಿತೀವಲ್ಲ ಅದು. ಹಾಗಿದ್ರೆ ಯಾವ ಒಂದು ಅವನ ಕ್ರಿಯೆ ಇವತ್ತಿನ ಈ ಕ್ರಿಯೆಗೆ ಅವನನ್ನ ದುಡ್ತು, ಅವನು ಹೀಗೆ ವರ್ತಿಸುವಂತೆ ಮಾಡಿದ್ದೇನನ್ನ ಅಂತ ಹುಡುಕೊಂಡು ಹೋದಾಗ ನಮ್ಗೆ ಅಲ್ಲಿ ಕಾರಣಗಳು ಸಿಗ್ತವೆ. ಹಾಗಾಗಿ ಕಾರ್ಯವನ್ನ ನೋಡಿ ಅವನನ್ನ ಟೀಕಿಸದೆ ಸರಿ ಇಲ್ಲ ಅಂತ ಹೇಳದೆ ಕಾರಣ ನೋಡೋದಕ್ಕೆ ಸಾಧ್ಯ ಆಗತ್ತೆ. ನಮಗೆ ಒಂದು ಕಾವ್ಯವನ್ನ ಓದಿದಾಗ, ಒಂದು ಸಾಹಿತ್ಯ ಕೃತಿಯನ್ನಾಗ್ಲಿ ಅಥವಾ ಯಾವುದೇ ಒಂದು ಕಲಾತ್ಮಕವಾದ ಅಂಶಗಳನ್ನ ನೋಡಿದಾಗ ನಾವೇನ್ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ನಮಗೆ ಬೇಕಾದದ್ದು ಕಾರ್ಯ ಅಲ್ಲ, ನಮಗೆ ಬೇಕಾದದ್ದು ಕಾರಣ ಅಂತ. ಯಾಕೆಂದ್ರೆ ಕಾರ್ಯ ಅವನು ಮಾಡಿದಾನೆ, ಹಾಗೆ ಯಾಕೆ ಮಾಡದ ಅಂತ. ಸುಮ್ಮನೆ ಒಂದು ಉದಾಹರಣೆಗೆ, ಈಗ ದುರ್ಯೋಧನ ಬಯಸಿದ ಒಂದು ಅಖಂಡ ಸಾಮ್ರಾಜ್ಯವನ್ನ ಬಯಸಿದವನು. ಇಷ್ಟು ಯಾಕೆ ನಡೀತು ಅಂದ್ರೆ, ದುರ್ಯೋಧನನಿಗೆ ವಂಶ ಪಾರಂಪರ್ಯವಾಗಿ ಬಂದಿದ್ದ ಅಷ್ಟು ತನಗೆ ಮಾತ್ರ ಸೇರಬೇಕು ಅಂತ ಅನ್ನಿಸ್ತು. ಎಲ್ಲ ಕಾರ್ಯಗಳು ಅದರ ಹಿನ್ನೆಲೆಯಲ್ಲಿ ನಡೆದು ಇದಿಷ್ಟೇ ಆದ್ರೆ ಅದೊಂದು ರಂಜನೀಯ ವಿಷಯ ಆಯ್ತು. ಒಬ್ಬ ಅದ್ಭುತ ಖಳನಾಯಕ, ಒಬ್ಬ ಬಹಳ ಹಠ ಇರುವ, ಒಬ್ಬ ಛಲ ಇರುವ, ಇಷ್ಟಕ್ಕೆ ಸಿಕ್ತದು. ನಮಗೆ ಅದು ನಿಮ್ಮ ಮಾತು ತುಂಡರಿಸ್ತಾ ಇರೋದು ಕ್ಷಮೆ ಇರಲಿ. ಅದ್ಭುತವಾದ ಖಳನಾಯಕ ಅಂತ ಹೇಳಿದ್ರೆ, ಆದ್ರೆ ವ್ಯಾಸರು ಯಾರನ್ನೂ ಕೂಡ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡೋದಿಲ್ಲ ಅಂತ ಹೇಳಿದ್ರೆ, ದುರ್ಯೋಧನನಿಗೆ, ನಿಮ್ಮ ಓದಿನ ಹಿನ್ನೆಲೆಯಲ್ಲಿ ದುರ್ಯೋಧನನಿಗೆ, ಸ್ವತಃ ಒಬ್ಬ ದುರ್ಯೋಧನನಿಗೆ, ನಾವು ದುರ್ಯೋಧನನ ಪರಕಾಯ ಪ್ರವೇಶ ಮಾಡಿದ್ರೆ ಆತನಿಗೆ ತಾನು ಖಳನಾಯಕ ಆಗಬೇಕು ಅಂತ ಇತ್ತ. ಯಾಕಂದ್ರೆ ಯಾವುದೇ ಆತ್ಮಕ್ಕೂ, ಹುಟ್ಟಿದ ಯಾವುದೇ ಜೀವಿಗೂ ಅದಕ್ಕೆ ತಾನು ನಾಯಕ ಅನ್ನೋ ಭಾವವೇ ಇರುತ್ತೆ, ತನ್ನ ಬದುಕಿನ ನಾಯಕ ತಾನು ಅನ್ನೋ ಭಾವವೇ ಇರುತ್ತೆ. ಸೊ ದುರ್ಯೋಧನ ಬೇರೆಯವರಿಗೆ ಖಳನಾಯಕ, ತನಗೆ ತಾನು ಹೇಗಿದ್ದ ಅಂತ ಹೇಗೆ? ಯಾವುದೇ ವ್ಯಕ್ತಿಯು ಅವನು ಖಳನಾಯಕ ಆಗಿರೋದಿಲ್ಲ. ನಿಮ್ಮ ಮಾತು ಸರಿ ಇರೋದೇನೆ ಅದು. ಹಾಗಾಗಿನೇ ಇವತ್ತು ನೋಡಿ, ಒಬ್ಬ ಮಾಫಿಯಾ ಡಾನಿಗೂ ಅಭಿಮಾನಿಗಳಿರ್ತಾರೆ, ಅವನಿಗೂ ಜೈ ಅನ್ನೋರು ಇರ್ತಾರೆ. ಜಗತ್ತು ದುಷ್ಟ ಅಂತ ಹೇಳೋನ್ ಹಿಂದೂ 1000 ಜನ ನಿಂತಿರ್ತಾರೆ. ಯಾಕೆಂದ್ರೆ ಅವನಿಗೆ ಮತ್ತು ಅವನ ಒಂದು ಕ್ರಮವನ್ನ ಒಪ್ಪಿದವರಿಗೆ ಅವನು ಕೆಡುಕ ಅಂತ ಅನ್ಸೋದಿಲ್ಲ, ಖಳನಾಯಕ ಅಂತ ಅನ್ಸೋದಿಲ್ಲ. ಖಳ ಅಲ್ಲ ಅಥವಾ ನಾಯಕ ಅಂತ ತೀರ್ಮಾನ ಮಾಡೋದು ಜಗತ್ತು. ಅಂದ್ರೆ ನೋಡುವ ಮೂರನೇ ಕಣ್ಣು ಅದನ್ನ ಹೇಳುತ್ತೆ. ಇಡೀ ದುರ್ಯೋಧನನ ಬದುಕನ್ನ ಕಂಡ ಅನಂತರ ಕಂಡವರ ತೀರ್ಮಾನ ಮಾಡಿದ್ದು ಖಳನಾಯಕ ಅಂತ. ವ್ಯಾಸರ ಆ ಭಾಷೆ ಬಳಸೋದಿಲ್ಲ, ಅದೇ ವೈಶಿಷ್ಟ್ಯ. ಅವರೆಲ್ಲೂ ಹೇಳೋದಿಲ್ಲ ಹಾಗೆ. ಅವ್ರು ಯಾರನ್ನೂ ನಾಯಕ ಅಂತಲೂ ಹೇಳೋದಿಲ್ಲ, ಯಾರನ್ನೂ ಖಳನಾಯಕ ಅಂತಲೂ ಹೇಳೋದಿಲ್ಲ. ಇಡೀ ಮಹಾಭಾರತ ಬರೆದು ನಮಗೆ ಗೊತ್ತಿದೆ, ಒಂದು ಸಾಹಿತ್ಯ ಕೃತಿ ಇರಲಿ, ಒಂದು ಸಿನಿಮಾ ಇರಲಿ, ಒಂದು ಧಾರಾವಾಹಿ ಇರಲಿ, ಒಂದು ನಾಟಕ ಇರಲಿ, ಒಬ್ಬ ಹೀರೋ ಅಂತ ಬೇಕು ನಮಗೆ. ಇಡೀ ಮಹಾಭಾರತದಲ್ಲಿ ಹೀರೋ ಯಾರು ಅಂತ ಕೇಳಿದರೆ 1000 ವರ್ಷದಿಂದ ಚಿಂತನೆ ನಡೀತಾ ಇದೆ, ಮಹಾಭಾರತಕ್ಕೆ ಹೀರೋ ಯಾರು ಅಂತ. ಅಂದ್ರೆ ಅವರು ಹೀರೋ ಯಾರು ಅಂತಲೂ ಹೇಳೋಲ್ಲ, ಖಳನಾಯಕ ಅಂತಲೂ ಯಾರನ್ನೂ ಹೇಳೋದಿಲ್ಲ. ಆದ್ರೆ ಅವನ ವರ್ತನೆಗಳು ಮತ್ತು ಅವನ ವರ್ತನೆಗಳಿಂದಾದ ಪರಿಣಾಮಗಳನ್ನ ಅನುಲಕ್ಷಿಸಿ ಇವನನ್ನ ಖಳ ಅಂತ ಜಗತ್ತು ಹೇಳತ್ತೆ. ಜಗತ್ತು ಯಾಕೆ ಹೇಳತ್ತೆ ಅಂದ್ರೆ, ಅವನ ಹಾಗಿದ್ದಾನೆ ಅನ್ನೋ ಕಾರಣಕ್ಕಾಗಿಯೇ ಹೇಳತ್ತೆ ಅಂತ. ಅವನ ದೃಷ್ಟಿಯಲ್ಲಿ ಅಂತ ತೆಗೆದುಕೊಂಡ್ರೆ, ನೀವು ಕೇಳಿದಾಗ ಅವನಿಗೆ ಹಾಗೇನೂ ಇರಲಿಲ್ಲ. ಅವನೀಗ
ದುಷ್ಟನಾಗಿ ಕಾಣಿಸ್ಕೊಳ್ಳೋದು ಅಂತ ಏನು ಇರಲಿಲ್ಲ ಅವನಿಗೆ. ಅವನು ಒಳ್ಳೆತನದಿಂದ ತಾನು ಬಹಳ ಅತ್ಯುತ್ತಮವಾದ ಮನುಷ್ಯ ಅಂತಲೇ ಅವನನ್ನು ಬಿಂಬಿಸಿಕೊಳ್ತಾ ಇದ್ದ. ಈಗ ಅವನು ಹಾಗೆ ಬಿಂಬಿಸಿಕೊಳ್ಳದೆ ಇದ್ರೆ ಈಗ ಅವನ ಜೊತೆಗಿದ್ರಲ್ಲ ಜನ, ಅದು ಸಂಖ್ಯೆ ಕಡಿಮೆ ಅಲ್ಲ. ದುರ್ಯೋಧನನ ಹಿಂದೆ ಇದ್ದ ಜನರ ಸಂಖ್ಯೆ ಕಡಿಮೆ ಅಲ್ಲ, ಜಾಸ್ತಿ ಯುದ್ಧದ ಹೊತ್ತಿಗೆ ಬಂದಾಗ. ಅದನ್ನು ಹೊರತುಪಡಿಸಿ ಕೂಡ ಈಗ ಅವನ ಜೊತೆಗೆ ಯುದ್ಧಕ್ಕೆ ಜನ ಜಾಸ್ತಿ ಇದ್ರು ಅಂದ್ರೆ ಈಗ ಒಬ್ಬ ಮಾಫಿಯಾ ಡಾನ್ ಹಿಂದೆ ರೌಡಿಗಳ 1,000 ಜನ ಇದ್ರು ಅನ್ನೋ ತರಹನೂ ಅಲ್ಲ. ಅವನ ಜೊತೆಗೆ ಭೀಷ್ಮ, ಅವನ ಜೊತೆಗೆ ದ್ರೋಣ, ಅವನ ಜೊತೆಗೆ ಕರ್ಣ, ಅವನ ರಾಜ್ಯದ ಮಂತ್ರಿಯಾಗಿಯೇ ವಿದುರ, ಅಂತ ಪ್ರಾಜ್ಞನಾದಂತಹ ಸಂಜಯನೂ ಅವನ ಪಕ್ಷದಲ್ಲೇ ಅಂತ ನೋಡಿದಾಗ ಅಂದ್ರೆ ಅವನ ಹಿಂದೆಲ್ಲ ಇರೋರು ದುಷ್ಟರು ಅಂತಲೂ ಹೇಳಕ್ಕಾಗದೆ ಇರೋ ತರಹದ್ದು ಅಂತ. ಅದರ ಅರ್ಥ ಏನು ಅಂದ್ರೆ ದುರ್ಯೋಧನ ನಾವಿವತ್ತು ಒಬ್ಬ ಖಳನಾಯಕ ಅಂತ ಚಿತ್ರಿಸ್ತೀವಲ್ಲ ಆ ತರಹದ ಖಳನಾಯಕ ಅಲ್ಲ ಅಂತ. ಆ ತರಹದ ಖಳನಾಯಕ ಯಾರೂ ಇಲ್ಲ ಅಲ್ಲಿ ಮಹಾಭಾರತದಲ್ಲಿ. ಆದ್ರೆ ಅವನಿಗೆ ಇದ್ದಿದ್ದೇನು ಅಂದ್ರೆ ಒಂದು ಅಖಂಡ ಸಾಮ್ರಾಜ್ಯದ ಆಕಾಂಕ್ಷೆ ಇತ್ತು. ಈ ಆಕಾಂಕ್ಷೆ ಇದ್ದಾಗ ಏನಾಗತ್ತೆ, ಯಾಕೆ ಹುಟ್ಟಿತು ಅಂತ ನಾವು ನೋಡಿಕೊಂಡ್ರೆ ನಮ್ಮ ಬದುಕಿಗೆ ಪಾಠ ಇದೆ. ಯಾಕೆಂದ್ರೆ ಈ ತರ ವರ್ತನೆ ಮಾಡಬೇಡ ಅಂತ ಮಕ್ಕಳಿಗೆ ಹೇಳ್ತೀವಿ, ಸಂಸ್ಕಾರ ಕಲಿಸೋದು ಅಂತ ಮಕ್ಕಳಿಗಲ್ಲ, ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ತೀವಿ. ಹಂಗಾಗಲ್ಲ, ಹಂಗೆ ಮಾಡ್ತಾರೆ ಅವರು. ಆದ್ರೆ ಹೇಳಬೇಕಾಗಿದ್ದೇನು ಅಂದ್ರೆ ಈ ವರ್ತನೆ ಹೀಗೆ ಮಾಡಬೇಡ ಅಂತಲ್ಲ, ಈ ವರ್ತನೆಗೆ ಕಾರಣವಾಗುವ ಅವನೊಂದು ಯೋಚನೆ ಇದೆಯಲ್ಲ ಅದನ್ನ ತುಂಡರಿಸಬೇಕು ಅಂತ. ಈಗ ದುರ್ಯೋಧನನಿಗೆ ಇದ್ದಿದ್ದು ಅವನಿಗೆ ಒಂದು ಭೂಮಿಯ ಆಕಾಂಕ್ಷೆ, ಒಂದು ಭೂಮಿಯ ಕುರಿತಾದ ಮೋಹ. ನಮಗೆ ಬೇಕಾದದ್ದು ಅಂದ್ರೆ ಈ ಪ್ರಮಾಣದಲ್ಲಿ ಯಾವುದೋ ಒಂದರ ಕುರಿತು ಈ ಅತಿ ಆಸೆ ಅಂತ ಇದೆಯಲ್ಲ ಅದು ಇರಬಾರದು ಅನ್ನೋದು ನಮಗ್ ಬೇಕಾಗಿರೋದು. ಇಡೀ ದುರ್ಯೋಧನ ಈಗ ಶಿವಾಜಿಗಿತ್ತು ಒಂದು ಸಾಮ್ರಾಜ್ಯ ಕಟ್ಟಬೇಕು ಮಾಡ್ದ ಅವನ. ಸೊ ಆಂಬಿಷನ್ ತಪ್ಪ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ. ಹೌದು, ಅದು ಮೊದಲಿಂದನೂ ಇದೆ. ಈ ರಾಜ್ಯ ವಿಸ್ತರಣೆ ಅಂತ ಅನ್ನೋದು ಯಾವ ಕಾಲದಲ್ಲೂ ಇದೆ. ಈಗ ಆ ಕಾಲದಲ್ಲೇ ಈ ಪಾಂಡವರು ದಿಗ್ವಿಜಯ ಮಾಡಿದ್ದಾರೆ, ರಾಜಸೂಯ ಯಾಗ ಮಾಡುವಾಗ ದಿಗ್ವಿಜಯ ಮಾಡಿದ್ದಾರೆ, ಅಶ್ವಮೇಧ ಯಾಗ ಮಾಡುವ ಹೊತ್ತಿನಲ್ಲಿ ದಿಗ್ವಿಜಯ ಮಾಡಿದ್ದಾರೆ, 2 ಬಾರಿ ತಾವು ಚಕ್ರವರ್ತಿಗಳು ಅಂತ ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲೇ ಇರೋದು ಮಹಾಭಾರತ ಅನ್ನೋದು ಅದನ್ನ ಧರ್ಮ ಜಿಜ್ಞಾಸೆಗಳ ಗುಚ್ಛ ಅಂತ ಕರಿಬೇಕು. ಅದನ್ನ ಧರ್ಮ ಸಂಕಟಗಳ ಗುಚ್ಛ ಮತ್ತು ಧರ್ಮ ಜಿಜ್ಞಾಸೆಗಳ ಗುಚ್ಛ. ಅಂದ್ರೆ ಧರ್ಮ ಜಿಜ್ಞಾಸೆ ಅಂದ್ರೆ ನಾನು ಹೇಳ್ತಿರೋದು ರಿಲಿಜನ್ ಅನ್ನೋ ಅರ್ಥದಲ್ಲ, ವ್ಯಾಪಕವಾದ ಅರ್ಥದಲ್ಲಿ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಅನ್ನೋದಕ್ಕೆ ಅದರ ಮಧ್ಯದ ಒಂದು ವಿಭಾಗಿಸುವ ರೇಖೆ ಇದೆಯಲ್ಲ ಅದು ಬಹಳ ಸಣ್ಣದಾಗಿರುತ್ತೆ. ಇದು ಸರಿ ಇದು ತಪ್ಪು ಅಂತ ಹೇಳಿ ಬಿಡೋದಕ್ಕಾಗೋದಿಲ್ಲ. ಆದ್ರೆ ನಾವು ಹೇಗೆ ಅಂದ್ರೆ ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆದ್ರೆ ಇದು ಸರಿ ಇದು ತಪ್ಪು ಅಂತ ಹೇಳುವಾಗ ಆ ವ್ಯಕ್ತಿಯ ಬದುಕು, ಆ ವ್ಯಕ್ತಿಯ ಬದುಕಿನಲ್ಲಿ ಉಂಟಾದ ಸಂಕಟಗಳು, ಅವನು ಯಾಕೆ ಅದನ್ನ ಮಾಡಬೇಕಾಗಿ ಬಂತು ಮತ್ತು ಅವನು ಹಾಗೆ ಮಾಡಿದ್ದರಿಂದಾಗಿ ದುಷ್ಪರಿಣಾಮ ಆಯ್ತಾ ಸತ್ಪರಿಣಾಮ ಆಯ್ತಾ ಅನ್ನೋದನ್ನೆಲ್ಲ ಇಟ್ಟುಕೊಂಡು ಸರಿ ತಪ್ಪುಗಳನ್ನ ನಿರ್ಣಯಿಸಬೇಕಾಗತ್ತೆ.